ಎಲ್ಲರಿಗೂ ನಮಸ್ತೆ. ಅಧಿಕ ಮಳೆ ತರುವ ಮೋಡಗಳು ಯಾವುವು? ಹಿಮಕಣ ಮೋಡಗಳು, ಪದರು ಮೋಡಗಳು, ರಾಶಿ ಮೋಡಗಳು, ವೃಷ್ಟಿ ರಾಶಿ ಅಥವಾ ರಾಶಿ ವೃಷ್ಟಿ ಮೋಡಗಳು. ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು. ಡಿ ರೈಟ್ ಆನ್ಸರ್ ನೋಡಿ. ಗರಿಷ್ಠ ಪ್ರಮಾಣದಲ್ಲಿ ಮಳೆ ತರುವಂತ ಮೋಡಗಳು ಯಾವ ಅಂತಂದ್ರೆ ರಾಶಿ ವೃಷ್ಟಿ ಮೋಡಗಳು ರೈಟ್ ಆನ್ಸರ್, ಅಥವಾ ವೃಷ್ಟಿ ರಾಶಿ ಮೋಡಗಳು ಅಂತ ಕರೀತಾರೆ. ಅತ್ಯಂತ ಹೆಚ್ಚು ಮಳೆ ತರುವಂತ ಮೋಡಗಳು ಯಾವಂದ್ರ ವೃಷ್ಟಿ ರಾಶಿ ಮೋಡಗಳು, ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು. ಇದನ್ನು ಇಂಗ್ಲಿಷ್ ನಲ್ಲಿ ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂತ ಕರೀತಾರೆ. ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಥವಾ ನಿಂಬೋಸ್ ಕ್ಲೌಡ್ಸ್ ಅಂತ ಕರೀತಾರೆ. ಈ ನಿಂಬೋಸ್ ಕ್ಲೌಡ್ಸ್ ಅಂದ್ರೆ ಏನು? ರಾಶಿ ವೃಷ್ಟಿ ಮೋಡಗಳು. ಈ ಮೋಡಗಳು ನಿರಂತರ ಮಳೆ ತರುವಂತ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿ ಇರುತ್ತವೆ. ಈ ಮೋಡಗಳ ಪದರು ಅಥವಾ ರಾಶಿ ಮೋಡಗಳು ಆಕಾರದಲ್ಲಿ ಇರುತ್ತವೆ. ಇವು ಅತಿ ಹೆಚ್ಚು ಮತ್ತು ಹಿಮಮಳೆಯನ್ನು ಸುರಿಸುತ್ತವೆ. ವೃಷ್ಟಿ ಪದರ ಮೋಡಗಳು ದಪ್ಪವಾದ ಅಧಿಕ ಮಳೆಯನ್ನು ತರುವಂತ ಮೋಡಗಳಾಗಿವೆ. ಫೇಮಸ್. ನಮಗೆ ಅತ್ಯಂತ ಹೆಚ್ಚು ಮಳೆಯನ್ನು ತರುವಂತ ಮೋಡಗಳು ಯಾವಂದ್ರ ರಾಶಿ ವೃಷ್ಟಿ ಮೋಡಗಳು ಅಂತ ಕರೀತಾರೆ. ಇದನ್ನೇ ನಿಂಬೋಸ್ ಕ್ಲೌಡ್ಸ್ ಅಂತ ಕರೀತಾರೆ. ಅತಿ ಹೆಚ್ಚು ಮಳೆಯನ್ನು ತರುವಂತ ಮೋಡಗಳು, ಗರಿಷ್ಠ ಪ್ರಮಾಣದಲ್ಲಿ ಮಳೆಯನ್ನು ತರುವಂತ ಮೋಡಗಳು ರಾಶಿ ವೃಷ್ಟಿ ಮೋಡಗಳು ಅಥವಾ ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂತ ಹೇಳಿ ಕರಿತೀವಿ. ಸಿಂಧೂ ನದಿಯ ಉಗಮ ಸ್ಥಾನ ಎಲ್ಲಿದೆ? ಕೈಲಾಸ ಪರ್ವತದಲ್ಲಿ, ಮಾನಸ ಸರೋವರದಲ್ಲಿ, ಸಿಹಾವಾ ಸರಣಿಯಲ್ಲಿ, ಸಿಕ್ಕಿಂದಲ್ಲಿ. ಸಿಂಧೂ ನದಿಯ ಉಗಮ ಸ್ಥಳ 83% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕೈಲಾಸ ಪರ್ವತ ನೋಡಿ. ಸಿಂಧೂ ನದಿಯ ಉಗಮ ಸ್ಥಳ ಎಲ್ಲಿ ಅಂದ್ರೆ ಸಿಂಧೂ ನದಿಯ ಉಗಮ ಸ್ಥಳ ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರ ಅದು ಸಿಂಧೂ ನದಿ. ಭಾರತ ದೇಶದ ನದಿಗಳ ತಂದೆ ಅಂತ ಕರಿತೀವಿ. ನಮ್ಮ ಭಾರತ ದೇಶದ ನದಿಗಳ ತಂದೆ ಎನಿಸಿಕೊಂಡಂತ ಸಿಂಧೂ ನದಿ ಎಲ್ಲಿ ಜನ್ಮ ತಾಳುತ್ತದೆ ಅಂತಂದ್ರೆ ಅದು ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ. ಸಿಂಗೆ ಕಬಾಬ್ ನೋಡಿ. ಸಿಂಧೂ ನದಿ ಇದು ಕೈಲಾಸ ಪರ್ವತದಲ್ಲಿ ಜನ್ಮ ತಾಳುತ್ತದೆ. ಟಿಬೇಟದ ಬಳಿ ಉಗಮ ಹೊಂದಿ ಆರಂಭದಲ್ಲಿ ವಾಯುವ್ಯದ ಕಡೆಗೆ, ನಂತರ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತದೆ. ಆನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ 2008 ಚೈನಗೊಳ್ಳುತ್ತದೆ. ಈ ನದಿಯ ಉಪನದಿಗಳು ಯಾವಂದ್ರ ಜೀಲಂ ನದಿ, ಚೀನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ, ಸಟ್ಲೇಜ್ ನದಿ. ಮೊನ್ನೆ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ ಅಲ್ಲ. ಪಾಕಿಸ್ತಾನದ ರಾಷ್ಟ್ರೀಯ ನದಿ ಎನಿಸಿಕೊಂಡಂತ ಸಿಂಧೂ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಕೈಲಾಸ ಪರ್ವತದಲ್ಲಿ ಜನ್ಮ ತಾಳುತ್ತದೆ. ಗಂಗಾ ನದಿಯ ಉಪನದಿ ಅಲ್ಲ. ಈ ಕೆಳಗಿನ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ? ಗಾಗ್ರಾ ನದಿ, ರಾವಿ ನದಿ, ಕೋಶಿ ನದಿ, ಯಮುನಾ ನದಿ. ಈ ಕೆಳಗಿನ ಯಾವ ನದಿ ಗಂಗಾ ನದಿಯ ಉಪನದಿ ಅಲ್ಲ? ಶಬಾಷ್. ಸರಿಯಾದಂತ ಉತ್ತರ ರಾವಿ ನದಿ ಅಲ್ಲ ನೋಡಿ. ಗಂಗಾ ನದಿಯ ಉಪನದಿ ಅಲ್ಲ ಅಂದ್ರೆ ರಾವಿ ನದಿ ರೈಟ್ ಆನ್ಸರ್. ರಾವಿ ನದಿ ಅಲ್ಲ. ಯಾಕಂದ್ರೆ ರಾವಿ ನದಿ ಯಾವ ನದಿ ಉಪನದಿ ಅಂದ್ರೆ ಸಿಂಧೂ ನದಿಯ ಉಪನದಿ. ಸಿಂಧೂ ನದಿ ಉಪನದಿ ಯಾವ್ದಂದ್ರೆ ರಾವಿ. ಗಾಗ್ರಾ ಆಗಿರಬಹುದು, ಕೋಶಿ ಆಗಿರಬಹುದು, ಯಮುನಾ ಆಗಿರಬಹುದು, ಇವೆಲ್ಲವೂ ಕೂಡ ಗಂಗಾ ನದಿಯ ಉಪನದಿಗಳು ಅಂತ ಕರಿತೀವಿ ನೋಡಿ. ಗಂಗಾ ನದಿ ಉಪನದಿಗಳು ಯಾವಂದ್ರ ಯಮುನಾ ನದಿ, ಗಾಗ್ರಾ ನದಿ, ಗಂಡಕ ನದಿ, ರಾಮಗಂಗಾ, ಗೋಮತಿ, ಶಾರದಾ, ಸೋನ್, ಕೋಶಿ, ಯಮುನಾ ನದಿ ಅತ್ಯಂತ ಉದ್ದವಾಗಿರುವಂತ ಉಪನದಿ ಅಂತ ಹೇಳ್ತಾ ಇದೆ ನಿಮ್ಗೆ. ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಇದರ ಒಟ್ಟು ಉದ್ದ 2525 ಕಿಲೋಮೀಟರ್. ಗಂಗೋತ್ರಿ ಎಂಬಲ್ಲಿ ಉಗಮ ಹೊಂದುತ್ತದೆ. ಆರಂಭದಲ್ಲಿ ದಕ್ಷಿಣ, ನಂತರ ನೈಋತ್ಯಕ್ಕೆ ಹರಿಯುತ್ತದೆ. ಬಾಂಗ್ಲಾವನ್ನು ಪ್ರವೇಶಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಆನಂತರ ಪದ್ಮಾ ನದಿಯಾಗಿ ಮುಂದುವರಿಯುತ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನೋಡಿ, ಯಾವುದು ಗುಂಜಿಲ್ಲ. SLC ಬುಕ್ಕ ಇದು. SLC ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಬುಕ್ಕ ಯಾವುದು? ಇಲ್ಲಿ ಕರ್ಣಗಂಗಾ, ದೂದಗಂಗಾ, ಯಾವ ಗಂಗಾಗಳು ಬರಂಗಿಲ್ಲ. SLC ಮಕ್ಕಳಿಗೆ ಕೊಟ್ಟಂತ ಬುಕ್. ಸಿಂಪಲ್ ಆಗಿ ಹೋಗ್ಬಿಟ್ರು. ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತದೆ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಅಸ ಯಾಕ?
ಹೀಗೆ ಇರ್ಬೇಕು ಅದ್ ನೋಡವ ಎಷ್ಟ್ ಶಾಣೆ ಅದ ಒಳಗಿದು. ಹಿಂಗೆ ಇರ್ಬೇಕು ಸರ್, ಯಾವ್ದು ಗೊಂದಲ ಇರಬಾರ್ದು ನಾವು. ಹ ನಂದ ಪ್ರಯಾಗ, ಕರ್ಣ ಪ್ರಯಾಗ ಅವ್ ಯಾವ ಬೇಡ, ದೇವ ಪ್ರಯಾಗ. ನೆಕ್ಸ್ಟ್ ಕ್ವಶನ್. ಬ್ರಹ್ಮಪುತ್ರ ನದಿಯು ಭಾರತವನ್ನ ಟಿಮ್ ರಾಜ್ಯದ ಮೂಲಕ ಪ್ರವೇಶ ಮಾಡುತ್ತದೆ. ಯಾವ ರಾಜ್ಯದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ? ಸಿಕ್ಕಿಂ ರಾಜ್ಯದ ಮೂಲಕ, ಅರುಣಾಚಲ ಪ್ರದೇಶದ ಮೂಲಕ, ಅಸ್ಸಾಂ ರಾಜ್ಯದ ಮೂಲಕ, ಪಶ್ಚಿಮ ಬಂಗಾಳದ ಮೂಲಕ. ಯಾವ ರಾಜ್ಯದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ? ಬ್ರಹ್ಮಪುತ್ರ ನದಿಯು ಯಾವ ರಾಜ್ಯದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ? ಎಕ್ಸಲೆಂಟ್. ಸರಿಯಾದಂತ ಉತ್ತರ ಅರುಣಾಚಲ ಪ್ರದೇಶ. ನೋಡಿ, ಅರುಣಾಚಲ ಪ್ರದೇಶದ ಮೂಲಕ, ಅರುಣಾಚಲ ಪ್ರದೇಶದ ಯಾವ ಕಣಿವೆ ಮಾರ್ಗ ಅಂದ್ರ ದಿಹಾಂಗ್ ಕಣಿವೆ ಮಾರ್ಗ. ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಯಾವ ನದಿ? ಬ್ರಹ್ಮಪುತ್ರ ನದಿ. ಹಾಗಾದ್ರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವಾಗಿರುವಂತ ನದಿ ದ್ವೀಪವಾಗಿರುವಂತ ಮಜುಲಿಯನ್ನು ನಿರ್ಮಾಣ ಮಾಡಿದೆ? ಎಕ್ಸಲೆಂಟ್, ಆಸಾಂ. ನೋಡಿ, ಆಸಾಂ ರಾಜ್ಯದಲ್ಲಿ ಮಜುಲಿ. ಈ ಕೆಳಗಿನ ಯಾವ ನದಿಯ ಬ್ರಹ್ಮಪುತ್ರ ನದಿಯನ್ನು ಈ ಕೆಳಗಿನ ಯಾವ ರಾಜ್ಯದ ಕಣ್ಣೀರ್ ನದಿ ಅಂತ ಕರೀತಾರೆ? ಈ ಕೆಳಗಿನ ಯಾವ ರಾಜ್ಯದ ಕಣ್ಣೀರ್ ನದಿ ಎನ್ನುವರು? ಪಶ್ಚಿಮ ಬಂಗಾಳ. ಯಾಕ 32% ಪಶ್ಚಿಮ ಬಂಗಾಳ ಹಾಕಿರಲ್ಲ, ಅಲ್ಲಿ ಹೇಳ್ತಾನೆ ಪಶ್ಚಿಮ ಬಂಗಾಳ. ಆಸಾಂ ರಾಜ್ಯದ ಕಣ್ಣೀರ್ ನದಿ ಅದು. ಬ್ರಹ್ಮಪುತ್ರ ನದಿಯನ್ನ ಅಸ್ಸಾಂ ರಾಜ್ಯದ ದುಃಖದ ನದಿ ಅಥವಾ ಕಣ್ಣೀರ್ ನದಿ ಅಂತ ಹೇಳಿ ಕರೀತಾರೆ. ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ ಅಥವಾ ದುಃಖದ ನದಿ. ನೋಡಿ, ಬ್ರಹ್ಮಪುತ್ರ ನದಿ ಇದು ಮಾನಸ ಸರೋವರದ ಬಳಿ ಎಲ್ಲಿ ಹುಡುತ್ತಂದ್ರ ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಹುಡುತ್ತದೆ. ಚಮಯಂಗ ಡಂಗ ಎಂಬಲ್ಲಿ ಹುಟ್ಟಿ ಟಿಬೇಟದಲ್ಲಿ ಉಗಮವಾಗುತ್ತದೆ. ಆರಂಭದಲ್ಲಿ ಪೂರ್ವ ಅಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಇದು ಹುಟ್ಟುದೆಲ್ಲಿ ಅಂತಂದ್ರೆ ಮಾನಸ ಸರೋವರದ ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಹುಡುತ್ತದೆ. ಮಾನಸ ಸರೋವರದ ಚಮಯಂಗ ಡಂಗ ಎಂಬಲ್ಲಿ ಹುಟ್ಟಿ ಆರಂಭದಲ್ಲಿ ಪೂರ್ವ ಅಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದು ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಆನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದಲ್ಲಿ ತಿರುಗಿ ಗಂಗಾ ನದಿಯೊಂದಿಗೆ ಸೇರುತ್ತದೆ. ಅಲ್ಲ, ಈ ನದಿಯ ಒಟ್ಟು ಉದ್ದ 2900 ಕಿಲೋಮೀಟರ್, ಭಾರತ ದೇಶದಲ್ಲಿ 885 ಕಿಲೋಮೀಟರ್. ಬ್ರಹ್ಮಪುತ್ರ ನದಿಯನ್ನ ಯಾವ ಪ್ರದೇಶದಲ್ಲಿ ಅಥವಾ ಯಾವ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರೆ? ನೇಪಾಳ ದೇಶದಲ್ಲಿ, ಟಿಬೇಟ್ ದೇಶದಲ್ಲಿ, ಮಯನ್ಮಾರದಲ್ಲಿ, ಬಾಂಗ್ಲಾದೇಶದಲ್ಲಿ. ಬ್ರಹ್ಮಪುತ್ರ ನದಿಯನ್ನ ಯಾವ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರೆ? ಸಾಂಗ್ಫೋ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಟಿಬೇಟ್ ದೇಶದಲ್ಲಿ. ನೋಡಿ, ಯಾವ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರ ಅಂದ್ರೆ ಟಿಬೇಟ್ ದೇಶದಲ್ಲಿ. ಬ್ರಹ್ಮಪುತ್ರ ನದಿಯನ್ನ ಟಿಬೇಟ್ ಮತ್ತು ಚೀನಾ ದೇಶದಲ್ಲಿ ಸಾಂಗ್ಫೋ ಅಂತ ಕರೆದ್ರೆ ಭಾರತ ದೇಶದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಭಾರತದಲ್ಲಿ ಜಮುನಾ, ಬಾಂಗ್ಲಾದೇಶದಲ್ಲಿ ಜಮುನಾ. ನೋಡಿ, ಇದು ನಿಮಗೆ ತಿಳಿದಿರಲಿ. SLC ಬುಕ್ನಾಗ ಇದೆ ನೋಡಿ ಪಾಯಿಂಟ್, ಇದು ನಿಮಗೆ ತಿಳಿದಿರಲಿ. ಬ್ರಹ್ಮಪುತ್ರ ನದಿಯನ್ನ ಟಿಬೇಟ್ ದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ಸಾಂಗ್ಫೋ ಅಂತ ಕರೀತಾರೆ. ಸಾಂಗ್ಫೋ ಎಂತಲೂ. ಬಾಂಗ್ಲಾದೇಶದಲ್ಲಿ ಯಮುನಾ ಆಗಿದೆ, ಅದು ಜಮುನಾ ಆಗಬೇಕು. ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಈ ನದಿಯು ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ನಿರ್ಮಿತವಾಗಿರುವಂತ ದ್ವೀಪ ಯಾವಂದ್ರೆ ಮಜುಲಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಯಾವಂದ್ರೆ ಮಜುಲಿ ಎಂಬ ನದಿ ದ್ವೀಪವನ್ನ ನಿರ್ಮಾಣ ಮಾಡಿದೆ. ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂತ ಕರಿತೀವಿ ಮಜುಲಿಯನ್ನ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಕಾವೇರಿ ನದಿ, ಕೃಷ್ಣಾ ನದಿ, ಗೋದಾವರಿ, ಮಹಾನದಿ. ಶಬಾಷ್, ಗೋದಾವರಿ ರೈಟ್ ಆನ್ಸರ್. ನೋಡಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾಗಿರುವಂತ ನದಿ ಅಂದ್ರೆ ಗೋದಾವರಿ. ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾಗಿರುವಂತ ನದಿ ಯಾವುದಂತ ಪ್ರಶ್ನೆ ಕೇಳಿದಾಗ ಸರಿಯಾದಂತ ಉತ್ತರ ಗೋದಾವರಿ. ನೋಡಿ, ಗೋದಾವರಿ ನದಿ ಇದೆಯಲ್ಲ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ. ಈ ಕೆಳಗಿನ ಯಾವ ನದಿಯನ್ನ ದಕ್ಷಿಣದ ಗಂಗೆ ಅಂತ ಕರೀತಾರೆ? ದಕ್ಷಿಣದ ಗಂಗೆ ಯಾವುದು? ಶಬಾಷ್, ಕಾವೇರಿ. ನೋಡಿ, ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಅಂತ ಕರೀತಾರೆ. ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತ ಹೇಳಿ ಕರೆಯಲ್ಪಡ್ತಾರೆ. ಈ ಕೆಳಗಿನ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎನ್ನುವರಂದ್ರೆ ಕಾವೇರಿ. ಗೋದಾವರಿ ನದಿ. ನೋಡಿ,
ಗೋದಾವರಿ ನದಿ ವಿಶೇಷ ಏನಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ. ಸ್ಪಷ್ಟವಾಗಿ ಕೊಟ್ಬಿಟ್ಟ ನೋಡಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ. ಇದು ಎಲ್ಲಿ ಹುಟ್ಟುತ್ತಂದ್ರ ತ್ರಯಂಬಕ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ತ್ರಯಂಬಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿಯುತ್ತದೆ. ಟೋಟಲ್ ಇದರ ಉದ್ದ ಎಷ್ಟಿದೆ ಅಂದ್ರೆ 1465 ಕಿಲೋಮೀಟರ್ ಉದ್ದ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವುದು? ಗೋದಾವರಿ. ಆ ಉದ್ದೇಶಕ್ಕಾಗಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ಗೋದಾವರಿ ನದಿ. ಭಾರತದಲ್ಲಿ ಅತಿ ಹೆಚ್ಚು ಬಳಕೆ ನೀರಾವರಿ ವಿಧಗಳಲ್ಲಿ ಪ್ರಮುಖವಾದದ್ದು ಯಾವುದು? ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಕೆ ನೀರಾವರಿ ವಿಧಗಳಲ್ಲಿ ಪ್ರಮುಖವಾದದ್ದು ಯಾವುದು? ಯಾವ ನೀರಾವರಿ ಹೈಯೆಸ್ಟ್ ಬಳಕೆಯಲ್ಲಿದೆ? ಯಾವ ನೀರಾವರಿ ಹೈಯೆಸ್ಟ್ ನಾವು ಬಳಕೆ ಮಾಡ್ತಾ ಇದ್ದೇವೆ? 46% ಕಾಲುವೆ ಅಂತ ಹಾಕಿರಲಿ. ಯಾಕ? ಸರಿಯಾದಂತ ಉತ್ತರ ಭಾರತ ದೇಶದಲ್ಲಿ ಹೈಯೆಸ್ಟ್ ಬಳಕೆ ಇರುವಂತ ನೀರಾವರಿ ಅಂದ್ರೆ ಅದು ಬಾವಿ ನೀರಾವರಿ. ಅತಿ ಹೆಚ್ಚು ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂತ ನೀರಾವರಿ ಯಾವ್ದಂದ್ರ ಬಾವಿ ನೀರಾವರಿ. ರೈಟ್ ಆನ್ಸರ್, ಬಾವಿ ನೀರಾವರಿ. ಅದಾದ ನಂತರ ಕಾಲುವೆ ನೀರಾವರಿ, ಅದಾದ ನಂತರ ಕೆರೆ ನೀರಾವರಿ, ಅದಾದ ನಂತರ ನೀರಾವರಿ. ಹೈಯೆಸ್ಟ್ ಭಾರತ ದೇಶದಲ್ಲಿ ಬಳಕೆಯಲ್ಲಿರುವಂತ ನೀರಾವರಿ ಅಂದ್ರೆ ಸರಿಯಾದಂತ ಉತ್ತರ ಬಾವಿ ನೀರಾವರಿ ಹೈಯೆಸ್ಟ್ ಇದೆ ನೋಡಿ. ಬಾವಿ ನೀರಾವರಿ ಇಡೀ ದೇಶದಲ್ಲಿ ಹೈಯೆಸ್ಟ್. ಇದು ನೋಡಿ, ಬಾವಿ ನೀರಾವರಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂತ ನೀರಾವರಿ ವಿಧಾನವಾಗಿದೆ. ಬಾವಿಯಲ್ಲಿ ಎರಡು ಪ್ರಕಾರ, ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ ಅಂತ ಕರಿತೀವಿ. ತೆರೆದ ಬಾವಿಗಳು, ಕೊಳವೆ ಬಾವಿಗಳು. ಹೈಯೆಸ್ಟ್ ಭಾರತ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಬಾವಿ ನೀರಾವರಿ ಅಂದ್ರೆ 70.7% ಬಾವಿ ನೀರಾವರಿ ಇದೆ. ಅಲ್ಲ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಪಂಜಾಬ, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹೈಯೆಸ್ಟ್ ಬಾವಿ ನೀರಾವರಿಯನ್ನು ಕಾಣ್ತೀವಿ. ಇನ್ನು ನಮ್ಮ ದೇಶದಲ್ಲಿ 27% ಏನಿದೆ ಅಂದ್ರೆ ಕಾಲುವೆ ನೀರಾವರಿ ಇದೆ. ಹೈಯೆಸ್ಟ್ ಕಾಲುವೆ ನೀರಾವರಿ ಹೊಂದಿದಂತ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ್. ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿದ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ್. ದೇಶದ ಅತ್ಯಂತ ಉದ್ದವಾದ ಕಾಲುವೆ ಅಂದ್ರೆ ಇಂದಿರಾ ಗಾಂಧಿ ಕಾಲುವೆ, ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾದ ಕಾಲುವೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆ ಹೈಯೆಸ್ಟ್ ಬಾವಿ ನೀರಾವರಿ ಹೊಂದಿದೆ ಅಂದ್ರೆ ಬೆಳಗಾವಿ ನೋಡಿ. ಬೆಳಗಾವಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಬೆಳಗಾವಿ ಬಾವಿ ನೀರಾವರಿ ಹೊಂದಿದರೆ, ಕಾಲುವೆ ನೀರಾವರಿ ಯಾವಂದ್ರೆ ರಾಯಚೂರು. ಕೆರೆ ನೀರಾವರಿ ಅಂದ್ರೆ ಶಿವಮೊಗ್ಗ. ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿದ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಕಾಲುವೆ ನೀರಾವರಿ ಹೊಂದಿದ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಕೆರೆ ನೀರಾವರಿ ಅಂದ್ರೆ ಆಂಧ್ರ ಪ್ರದೇಶ. ಬಾವಿ, ಕಾಲುವೆ, ಕೆರೆ. ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ದೇಶದಲ್ಲಿ ಹೈಯೆಸ್ಟ್ ಯಾವ್ದಂದ್ರ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ. ದೇಶದ ಅತ್ಯಂತ ಉದ್ದವಾದಂತ ಕಾಲುವೆ ಯಾವುದಂದ್ರೆ, ದೇಶದ ಅತಿ ಉದ್ದವಾದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ನೋಡಿ. ಇಡೀ ದೇಶದಲ್ಲಿ ಅತ್ಯಂತ ಉದ್ದವಾದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ. 760 ಕಿಲೋಮೀಟರ್ ಉದ್ದವಾಗಿದೆ. 760 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಕಾಲುವೆ ಅಂದ್ರೆ ಅದು ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ ಎಷ್ಟು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ತಂದ್ರೆ 3 ರಾಜ್ಯಗಳು. ಆ 3 ರಾಜ್ಯಗಳು ಯಾವಂದ್ರೆ ರಾಜಸ್ಥಾನ್, ಪಂಜಾಬ್, ಹರಿಯಾಣ. ಈ ಕಾಲುವೆ ಉದ್ದ 760 ಕಿಲೋಮೀಟರ್ ಉದ್ದವಾಗಿದೆ. ಇಂದಿರಾ ಗಾಂಧಿ ಕಾಲುವೆ ಯಾವ ಅಣೆಕಟ್ಟಿನ ಕಾಲುವೆ ಅಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲುವೆ. ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲುವೆ. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಇಡೀ ನಮ್ಮ ದೇಶದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ದೇಶದ ಮೊದಲ ವಿವಿಧೋದ್ದೇಶ ಕಣಿವೆ ಯೋಜನೆ ಯಾವುದು? ಹಿರಾಕುಡ್ ಯೋಜನೆ, ದಾಮೋದರ ಯೋಜನೆ, KRC ಯೋಜನೆ, ವೇದಾವತಿ ಯೋಜನೆ. ಸರಿಯಾದಂತ ಉತ್ತರ ದಾಮೋದರ ಯೋಜನೆ. ರೈಟ್ ಆನ್ಸರ್ ನೋಡಿ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವಂದ್ರೆ ದಾಮೋದರ ಯೋಜನೆ.
ದಾಮೋದರ ಯೋಜನೆ ಯಾವ ರಾಜ್ಯಗಳ ಜಂಟಿ ಯೋಜನೆ ಅಂತ ಕೇಳ್ತಾನೆ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ನೋಡಿ. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ಅಂತಂದ್ರೆ ಏನು? ಬೇರೆ ಬೇರೆ ಉದ್ದೇಶಗಳಿಗಾಗಿ ನೀರನ್ನ ಬಳಕೆ ಮಾಡಿಕೊಳ್ಳುವುದು ಅಂತ ಅರ್ಥ. ನದಿಗಳಿಗೆ ಅಡ್ಡಲಾಗಿ ಬೃಹತ್ ಅಣೆಕಟ್ಟುಗಳನ್ನು ಕಟ್ಟಿ ಆ ನದಿ ನೀರನ್ನು ಸಂಗ್ರಹ ಮಾಡಿ ಆ ನದಿಯ ನೀರನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳುವಂತಿದ್ದರೆ ಅದನ್ನು ವಿವಿಧೋದ್ದೇಶ ನೀರಾವರಿ ಯೋಜನೆ. ನದಿಯ ನೀರನ್ನ ಅಂತರ್ಜಲದ ಪ್ರಮಾಣ ಹೆಚ್ಚಿಸುವುದು, ಆ ನದಿಯ ನೀರನ್ನ ನೀರಾವರಿಗಾಗಿ ಬಳಸುವುದು, ಕುಡಿಯುವ ಉದ್ದೇಶಕ್ಕಾಗಿ ಬಳಸುವುದು, ಜಲವಿದ್ಯುತ್ತಿಗಾಗಿ ಬಳಸುವುದು, ಮನರಂಜನೆಗಾಗಿ, ಪ್ರವಾಸೋದ್ಯಮಕ್ಕಾಗಿ, ಒಳನಾಡು ಜಲ ಸಾರಿಗೆ, ಮೀನುಗಾರಿಕೆ, ನದಿಯ ಪ್ರವಾಹವನ್ನು ತಡೆಗಟ್ಟುವ ಸಲುವಾಗಿ. ನೋಡಿ ಇಲ್ಲಿ ದಾಮೋದರ ನದಿಯನ್ನ ಬಂಗಾಳದ ದುಃಖದಕಾರಿ ನದಿ ಅಂತ ಕರೀತಾರೆ. ದಾಮೋದರ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ, ದುಃಖದ ನದಿ ಇಲ್ಲಿ ಕೊಟ್ಟರ ನೋಡಿ. ವಿವಿಧೋದ್ದೇಶ ಅಂದ್ರೆ ಏನು? ಪ್ರವಾಹ ನಿಯಂತ್ರಣ ಮಾಡೋದು, ನೀರಾವರಿ ಪೂರೈಕೆ, ನೌಕಾಯಾನ, ಜಲವಿದ್ಯುತ್ ಉತ್ಪಾದನೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತವನ್ನ ನಿಯಂತ್ರಣ ಮಾಡೋದು, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು, ಒಳನಾಡು ಮೀನುಗಾರಿಕೆ ಪ್ರಗತಿಯನ್ನು ಮಾಡೋದು. ಹೀಗೆ ಹಲವಾರು ಉದ್ದೇಶಗಳಿಗಾಗಿ ನೀರನ್ನ ಬಳಕೆ ಮಾಡಿಕೊಳ್ಳುವುದನ್ನೇ ನಾವೇನಂತ ಕರಿತೀವಿ? ವಿವಿಧೋದ್ದೇಶ ನೀರಾವರಿ ಯೋಜನೆ. ಹಾಗಾದ್ರೆ ದಾಮೋದರ ನದಿ ನೀರಾವರಿ ಯೋಜನೆಯ ವಿಶೇಷ ಏನಂದ್ರೆ ಇದು ಪಶ್ಚಿಮ ಬಂಗಾಳ ಹಾಗೂ ಜಾರ್ಖಂಡ್ ರಾಜ್ಯಗಳ ಸಂಯುಕ್ತ ಯೋಜನೆ. 1948ರಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ನೀರಾವರಿ ಯೋಜನೆ ಯಾವ್ದಂದ್ರ ದಾಮೋದರ ಕಣಿವೆ ಯೋಜನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಮೊದಲ ಯೋಜನೆ ಯಾವ್ದು? ಇದರಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ನೀರಾವರಿ ಯೋಜನೆ ಶಬಾಷ್ ವೇದಾವತಿ ಯೋಜನೆ. ನೋಡಿ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ನೀರಾವರಿ ಯೋಜನೆ ಅಂದ್ರೆ ವೇದಾವತಿ. ವೇದಾವತಿ ಅಂದ್ರೂ ಒಂದೇ, ಮಾರಿ ಕಣಿವೆ ಯೋಜನೆ ಅಂದ್ರೂ ಒಂದೇ. ಯಾವ ನದಿಗಡ್ಡಲಾಗಿ ಅಂದ್ರೆ ಅದು ವೇದಾವತಿ ನದಿಗಡ್ಡಲಾಗಿ. ವೇದಾವತಿ ನದಿಗಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟನ್ನೇ ವಾಣಿ ವಿಲಾಸ್ ಯೋಜನೆ ಅಥವಾ ಮಾರಿ ಕಣಿವೆ ಯೋಜನೆ ಅಂತ ಕರಿತೀವಿ. ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ನೀರಾವರಿ ಯೋಜನೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ತೆಹರಿ ಅಣೆಕಟ್ಟು, ಬಾಕ್ರನಂಗಲ ಅಣೆಕಟ್ಟು, ಗೋವಿಂದ ಸಾಗರ, ಹಿರಾಕುಡ್. ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು, ಎತ್ತರ ಅಲ್ಲ, ಉದ್ದವಾದ ಅಣೆಕಟ್ಟು ಅಂತ ಕೇಳಿನಿ. ಹಿರಾಕುಡ್ ಅಣೆಕಟ್ಟು ನೋಡಿ. ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು ಅಂದ್ರೆ ಹಿರಾಕುಡ್ ಅಣೆಕಟ್ಟು. ದೇಶದ ಅತಿ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟು ನೋಡಿ. ತೆಹರಿ ಅಂದ್ರೆ ದೇಶದ ಅತಿ ಎತ್ತರವಾದ ಅಣೆಕಟ್ಟು, ಅತಿ ಉದ್ದವಾದ ಅಣೆಕಟ್ಟು ಅಂದ್ರೆ ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಯೋಜನೆ ಒಡಿಶಾ ರಾಜ್ಯದ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು ಮಹಾನದಿಗೆ ಅಡ್ಡಲಾಗಿ 3 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಹಿರಾಕುಡ್ ಅಣೆಕಟ್ಟು, ತಿಕಾರ್ಪಾರ ಅಣೆಕಟ್ಟು ಮತ್ತೆ ನಾರಾಜ್ ಅನ್ನುವಂತ ಅಣೆಕಟ್ಟು. ಅದರಲ್ಲಿ ಹಿರಾಕುಡ್ ಅಣೆಕಟ್ಟು ಇದೆಯಲ್ಲ, ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು. ಈ ಅಣೆಕಟ್ಟಿನ ಉದ್ದ 4801 ಮೀಟರ್ ಉದ್ದವಾಗಿದೆ. 4801 ಮೀಟರ್ ಉದ್ದವಾಗಿದ್ದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು ಅಂದ್ರೆ ಹಿರಾಕುಡ್ ಅಣೆಕಟ್ಟು. ನಾರಾಯಣಪುರ ಜಲಾಶಯ ಆ ಟಿಮ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ ಅಡ್ಡಲಾಗಿ? ತುಂಗಭದ್ರಾ ನದಿಗೆ ಅಡ್ಡಲಾಗಿ, ಕೃಷ್ಣಾ ನದಿಗೆ ಅಡ್ಡಲಾಗಿ, ಭೀಮಾ ನದಿಗೆ ಅಡ್ಡಲಾಗಿ, ಗೋದಾವರಿ ನದಿಗೆ ಅಡ್ಡಲಾಗಿ. 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ. ನೋಡಿ, ನಾರಾಯಣಪುರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರ ಸರಿ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ. ಅದೇನೆ ಕೃಷ್ಣಾ ಮೇಲ್ದಂಡ್ ಯೋಜನೆ ಅಂತ ಕರಿತೀವಿ. ಕೃಷ್ಣಾ ಮೇಲ್ದಂಡ್ ಯೋಜನೆ ಅಂದ್ರೆ ಏನು? ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟುಗಳ ಸಮೂಹ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳ ಗುಂಪನ್ನ ಕೃಷ್ಣಾ ಮೇಲ್ದಂಡ್ ಯೋಜನೆ ಅಂತ ಕರಿತೀವಿ. ಹಾಗಾದ್ರೆ ಕೃಷ್ಣಾ ಮೇಲ್ದಂಡ್ ಯೋಜನೆ ಅಂದ್ರೆ ಅದರಲ್ಲಿ ಒಂದು ಆಲಮಟ್ಟಿ ಯೋಜನೆ, ಇನ್ನೊಂದು ನಾರಾಯಣಪುರ ಯೋಜನೆ, ಇನ್ನೊಂದು ಹಿಪ್ಪರಗಿ ಯೋಜನೆ. ನಾರಾಯಣಪುರ ಯೋಜನೆಗಿರುವ ಇನ್ನೊಂದು ಹೆಸರೇ ಬಸವಸಾಗರ ಅಣೆಕಟ್ಟು ಅಂತ ಕರೀತಾರೆ. ನಾರಾಯಣಪುರ ಯೋಜನೆಯನ್ನ ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಬಸವಸಾಗರ ಅಣೆಕಟ್ಟು. ಬಸವಸಾಗರ ಅಣೆಕಟ್ಟು ಅಂದ್ರೆ ಒಂದೇ, ನಾರಾಯಣಪುರ ಯೋಜನೆ ಅಂದ್ರೆ ಒಂದೇ. ಯಾವ ಜಿಲ್ಲೆ? ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಎಂಬ ಸ್ಥಳದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅಣೆಕಟ್ಟನ್ನೇ ನಾರಾಯಣಪುರ ಜಲಾಶಯ ಅಥವಾ ಬಸವಸಾಗರ ಜಲಾಶಯ ಅಂತೇಳಿ ಕರೆಯಲ್ಪಡ್ತೀವಿ. ಬಸವಸಾಗರ ಜಲಾಶಯ.
ಭೀಮಾ, ಮಾಂಜರಾ, ತುಂಗಭದ್ರಾ, ದೋಣಿ ನದಿ. ಈ ಕೆಳಗಿನ ಯಾವ ನದಿ ಕೃಷ್ಣಾ ನದಿಯ ಉಪನದಿ ಅಲ್ಲ? ಈ ಕೆಳಗಿನ ಯಾವ ನದಿ ಕೃಷ್ಣಾ ನದಿಯ ಉಪನದಿ ಅಲ್ಲ? ಶಬಾಷ್. ಸರಿ ಉತ್ತರ ನೋಡಿ, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ ಮಾಂಜರಾ ನದಿ ನೋಡಿ. ಮಾಂಜರಾ ಯಾವ ನದಿಯ ಉಪನದಿ ಅಂದ್ರೆ ಗೋದಾವರಿ ನದಿಯ ಉಪನದಿ. ಗೋದಾವರಿ ನದಿಯ ಉಪನದಿಯಾಗಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ, ಈ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಈ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಕಾರಂಜ ಅಣೆಕಟ್ಟು ಅಂತ ಕರೀತಾರೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಮಾಂಜರಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಕಾರಂಜ ಅಣೆಕಟ್ಟು ಅಂತ ಕರೀತಾರೆ, ನೆನ್ಪಿಡಿ. ಬೆಣ್ಣೆತೋರೆ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬೆಣ್ಣೆತೋರೆ ಅಣೆಕಟ್ಟನ್ನ ನಮ್ಮ ಉತ್ತರ ಕರ್ನಾಟಕದ ವಿವಾದಾತ್ಮಕವಾದ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು, ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಅಣೆಕಟ್ಟು ಭೀಮಾ ನದಿಗೆ ಅಡ್ಡಲಾಗಿ ನೋಡಿ. ಯಾವ ಜಿಲ್ಲೆ ಅಂತಂದ್ರೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಭೀಮಾ ನದಿ ಉಪನದಿಯಾಗಿರುವಂತಹ ಕಾಗ್ನಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. ಇದು ಕರ್ನಾಟಕ ರಾಜ್ಯದ ಅತ್ಯಂತ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಭೀಮಾ ನದಿಗೆ ಅಡ್ಡಲಾಗಿ. ಯಾವ ಜಿಲ್ಲೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. PSI ಹಿಂಗೆ ಕೇಳೋಣ ಕ್ವಶನ್, ಬೆಣ್ಣೆತೋರೆ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳೋಣ, ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳೋಣ. ಇದನ್ನ ಯಾಕೆ ಕೇಳೋಣ ಹೊಳ್ಳಿ ಅಂತಂದ್ರೆ ಇದು ವಿವಾದ ಇದೆ. ಕಟ್ಟಬೇಕಾಗಿರುವಂತಹ ಅಣೆಕಟ್ಟು ಇನ್ನ ಪರಿಪೂರ್ಣವಾಗಿಲ್ಲ. ಆ ಉದ್ದೇಶಕ್ಕಾಗಿ ಈ ಅಣೆಕಟ್ಟು ವಿವಾದಾತ್ಮಕವಾಗಿರುವ ಅಣೆಕಟ್ಟಾಗಿದೆ. ಛಾಯಾ ಭಗವತಿ ಜಲಪಾತ ಈ ಕೆಳಗಿನ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಛಾಯಾ ಭಗವತಿ ಜಲಪಾತ 87% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಡೋಣಿ ನದಿ. ಡೋಣಿ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವಂದ್ರ ಛಾಯಾ ಭಗವತಿ. ಛಾಯಾ ಭಗವತಿ ಎಂಬ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಅದು ಡೋಣಿ ನದಿಯಿಂದ. ಛಾಯಾ ಭಗವತಿ ಜಲಪಾತ ಫೇಮಸ್, ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಡೋಣಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದಂತ ಜಲಪಾತ. ಕಣಿವೆ ನದಿಯಾಗಿದೆ. ಧುವಂಧರ್ ಮತ್ತು ಕಪಿಲಧಾರೆ ಎಂಬ ಎರಡು ಜಲಪಾತವನ್ನು ನಿರ್ಮಾಣ ಮಾಡಿದೆ. ಅಲಿಯಾಬೇಟೆ ಎಂಬ ನದಿ ದ್ವೀಪವನ್ನು ನಿರ್ಮಾಣ ಮಾಡಿದೆ. ಎ ಮಾತ್ರ ಸರಿ, AC ಮಾತ್ರ ಸರಿ, ABC 3 ಸರಿಯಾಗಿವೆ, ಮೇಲಿನ ಯಾವುದೂ ಅಲ್ಲ. ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ, ಇದೊಂದು ಕಣಿವೆ ನದಿಯಾಗಿದೆ. ಧುವಂಧರ್ ಮತ್ತು ಕಪಿಲಧಾರೆ ಎಂಬ ಜಲಪಾತಗಳ ನಿರ್ಮಾಣ ಮಾಡಿದೆ. ಅಲಿಯಾಬೇಟೆ ಎಂಬ ನದಿ ದ್ವೀಪ ನಿರ್ಮಾಣ ಆಗಿದೆ. 75% ಕರೆಕ್ಟ್ ಆನ್ಸರ್. ಮೇಲಿನ ಎಲ್ಲವೂ ಸರಿ ನೋಡಿ. ABC 3 ಸರಿಯಾಗಿದೆ. ಇದು ಕಣಿವೆ ನದಿ, ಭಾರತ ದೇಶದ ಏಕೈಕ ಕಣಿವೆ ನದಿ ಅಂತ ಕರಿತೀವಿ. ಯಾಕಂದ್ರೆ ನರ್ಮದಾ ನದಿ ಹುಟ್ಟೋದೆಲ್ಲಿ ಅಂದ್ರೆ ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ನರ್ಮದಾ ನದಿಯ ವಿಶೇಷ ಏನಂದ್ರೆ ಇದನ್ನು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಗುರುತಿಸ್ತೀವಿ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾಗಿರುವಂತ ನದಿ. ಇದೇ ತರ ಕ್ವಶನ್ ಕೇಳೋಣ. ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಯಾವಂದ್ರೆ ನರ್ಮದಾ ನದಿ.
ನರ್ಮದಾ ಎಲ್ಲಿ ಹುಟ್ಟುತ್ತದೆ? ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಭರೂಚ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಟೋಟಲ್ ಇದರ ಉದ್ದ 1312 ಕಿಲೋಮೀಟರ್ ಉದ್ದವಾಗಿದೆ. ಹುಟ್ಟುವುದೆಲ್ಲಿ? ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಅಂತ್ಯ ಆಗೋದು ಗುಜರಾತ್ ರಾಜ್ಯದ ಭರೂಚ್ ಮೂಲಕ. ಟೋಟಲ್ 1312 ಕಿಲೋಮೀಟರ್ ಉದ್ದ ಇದೆ. ಉತ್ತರದಲ್ಲಿ ಯಾವ ಪರ್ವತಗಳದಾವೆ? ಉತ್ತರದಲ್ಲಿ ವಿಂಧ್ಯ ಪರ್ವತಗಳು, ದಕ್ಷಿಣದಲ್ಲಿ ಸಾತ್ಪುರ್ ಶ್ರೇಣಿ. ಉತ್ತರದಲ್ಲಿ ವಿಂಧ್ಯ ಪರ್ವತ, ದಕ್ಷಿಣದಲ್ಲಿ ಸಾತ್ಪುರ್ ಶ್ರೇಣಿಗಳ ಮೂಲಕ ಹರಿಯುತ್ತದೆ. ಉತ್ತರದಲ್ಲಿ ವಿಂಧ್ಯ ಪರ್ವತಗಳು, ದಕ್ಷಿಣದಲ್ಲಿ ಸಾತ್ಪುರ್ ಶ್ರೇಣಿಗಳು. ಉತ್ತರದಲ್ಲಿ ವಿಂಧ್ಯ, ದಕ್ಷಿಣದಲ್ಲಿ ಸಾತ್ಪುರ್ ಶ್ರೇಣಿಗಳ ಮೂಲಕ ಹರಿಯುವ ನದಿ ಯಾವುದಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿ ನಿರ್ಮಾಣ ಮಾಡಿದ ಎರಡು ಪ್ರಸಿದ್ಧವಾದ ಜಲಪಾತಗಳು ಯಾವಂದ್ರೆ, ಒಂದು ಧುವಂದರ್ ಎಂಬ ಜಲಪಾತ, ಇನ್ನೊಂದು ಕಪಿಲಧಾರೆ. ಒಂದು ಕಪಿಲಧಾರೆ, ಇನ್ನೊಂದು ಧುವಂದರ್ ಅಂತ ಎರಡು ಜಲಪಾತಗಳನ್ನು ನಿರ್ಮಾಣ ಮಾಡಿದೆ. ಈ ನದಿಗೆ ನದಿ ಮುಖಜ ಭೂಮಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 4 ನದಿಗಳಿಗೆ ನದಿ ಮುಖಜ ಭೂಮಿ ಇಲ್ಲ ನೋಡಿ. 4 ನದಿಗಳು ಯಾವುವು? ಮಾಹಿ ನದಿಗೆ ಇಲ್ಲ, ತಪತಿ ನದಿಗೆ ಇಲ್ಲ, ನರ್ಮದಾ ನದಿಗೆ ಇಲ್ಲ, ಮತ್ತೆ ದಾಮೋದರ್ ನದಿಗೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ನದಿ ಮುಖಜ ಭೂಮಿ ಇಲ್ಲದೆ ಇರುವಂತ ಪ್ರಧಾನವಾದ ನದಿಗಳಲ್ಲಿ ಮಾಹಿ, ತಪತಿ, ದಾಮೋದರ್, ನರ್ಮದಾ. ಸ್ಪಷ್ಟವಾಗಿ ಕಂಡು ಬರೋದಂತ ನರ್ಮದಾ ನದಿಗೆ ಯಾವುದೇ ನದಿ ಮುಖಜ ಭೂಮಿ ಇಲ್ಲ. ನರ್ಮದಾ ನದಿ. ಪ್ರಪಂಚದಲ್ಲಿ ಯಾವ ನದಿಗೆ ನದಿ ಮುಖಜ ಭೂಮಿ ಇಲ್ಲ ಅಂತಂದ್ರೆ ಕಾಂಗೋ ನದಿಗೆಲ್ಲ ನೋಡಿ. ಕಾಂಗೋ ನದಿ ಅಂದ್ರೂ ಒಂದೇ, ಜೈರ್ ನದಿ ಅಂದ್ರೂ ಒಂದೇ. ಸಮಭಾಜಕ ವೃತ್ತದ ಮೇಲೆ 2 ಬಾರಿ ಹಾದು ಹೋಗಿದೆ ಇದು. ನದಿ ಮುಖಜ ಭೂಮಿ ಅಂದ್ರೆ ಏನು? ನದಿ ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರೀತಾರೆ. ರಿವರ್ ಡೆಲ್ಟಾ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ದೊಡ್ಡದಾದ ನದಿ ಮುಖಜ ಭೂಮಿ ಅಂತಂದ್ರೆ ಗಂಗಾ ನದಿ ಮುಖಜ ಭೂಮಿ. ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಅಂದ್ರೆ ಗಂಗಾ ನದಿ ಮುಖಜ ಭೂಮಿ. ಅದು ಯಾವ 2 ದೇಶಗಳ ಮಧ್ಯೆ ಕಂಡು ಬರುತ್ತದೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ. ಅಲ್ಲಿ ಕಂಡು ಬರುವ ಮರಗಳು ಯಾವ ಅಂದ್ರೆ ಸುಂದರಿ ಮರಗಳು. ಅದಕ್ಕೆ ಅದನ್ನ ಏನ್ ಕರೀತಾರೆ ಅಂದ್ರೆ ಸುಂದರ್ಬನ್ ನದಿ ಮುಖಜ ಭೂಮಿ ಅಂತ ಕರೀತಾರೆ. ನೋಡಿ, ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಭರೂಚ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನರ್ಮದಾ ನದಿ 2 ಜಲಪಾತಗಳನ್ನು ನಿರ್ಮಾಣ ಮಾಡಿದೆ. ಒಂದು ಧುವಂದರ ಜಲಪಾತ, ಇನ್ನೊಂದು ಕಪಿಲಧಾರೆ ಅನ್ನುವಂತ ಜಲಪಾತ. ಈ ನದಿಗೆ 2 ಜಲಪಾತಗಳು, ಒಂದು ದ್ವೀಪ ಇದೆ. ಅದು ದ್ವೀಪ ಯಾವಂದ್ರೆ ಅಲಿಯಾ ಬೇಟೆ. ಅಲಿಯಾ ಬೇಟೆ ಎಂಬ ದ್ವೀಪ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ನರ್ಮದಾ ನದಿಯಿಂದ ನೋಡಿ. ನರ್ಮದಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ದ್ವೀಪ ಅಂದ್ರೆ ಅಲಿಯಾ ಬೇಟೆ. ಅಲಿಯಾ ಬೇಟೆ ಎಂಬ ದ್ವೀಪವನ್ನ ನಿರ್ಮಾಣ ಮಾಡಿದೆ. ಇದನ್ನ ಭಾರತ ದೇಶದ ಏಕೈಕ ಕಣಿವೆ ನದಿ ಅಂತ ಕರೀತದೆ. ಯಾಕಂದ್ರೆ ಹುಟ್ಟುವುದು ಕಣಿವೆಯಲ್ಲಿಯೇ, ಹರಿಯುವುದು ಕಣಿವೆಯಲ್ಲಿಯೇ, ಸಾಯುವುದು ಕಣಿವೆಯಲ್ಲಿ. ಕಣಿವೆಯಲ್ಲಿ ಹುಟ್ಟಿ ಕಣಿವೆಯಲ್ಲಿ ಹರಿದು ಕಣಿವೆಯ ಮೂಲಕ ಅಂತ್ಯಗೊಳ್ಳುವುದರಿಂದ ನರ್ಮದಾ ನದಿಯನ್ನ ಭಾರತ ದೇಶದ ಕಣಿವೆ ನದಿ ಎಂದು ಕರೆಯುತ್ತಾರೆ. ಮತ್ತೆ ಅಷ್ಟೇ ವಿವಾದ. ಇನ್ನೊಂದ್ಸರಿ ಕ್ವಶನ್ ಕೇಳೋಣ. ನರ್ಮದಾ ಎಂದರೆ ಕರುಣಾಮಯಿ. ನರ್ಮದಾ ಇದರ ಅರ್ಥ ಏನಂದ್ರೆ ಕರುಣಾಮಯಿ ಅಂತ ಅರ್ಥ. ನರ್ಮದಾ ಎಂದರೆ ಕರುಣಾಮಯಿ. ಈ ನದಿಗೆ ಅಡ್ಡಲಾಗಿ 30 ದೊಡ್ಡ ಅಣೆಕಟ್ಟುಗಳು, 130 ಸಾಧಾರಣ ಅಣೆಕಟ್ಟುಗಳು, 1000 ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟುಗಳ ಸಮೂಹ 30 ದೊಡ್ಡ ಅಣೆಕಟ್ಟುಗಳು, 130 ಸಾಧಾರಣ ಅಣೆಕಟ್ಟುಗಳು, 1000 ಚಿಕ್ಕ ಅಣೆಕಟ್ಟುಗಳನ್ನು ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. 30 ದೊಡ್ಡ ಅಣೆಕಟ್ಟುಗಳನ್ನ, 130 ಸಾಧಾರಣ ಅಣೆಕಟ್ಟುಗಳನ್ನ, 1000 ಚಿಕ್ಕ ಅಣೆಕಟ್ಟುಗಳನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅದಕ್ಕೆ ನರ್ಮದಾ ನದಿಯ ಉಳಿವಿಗಾಗಿ ನಡೆದಂತ ಹೋರಾಟವನ್ನೇ ನರ್ಮದಾ ಬಚಾವೋ. ಇದು ಕ್ವಶನ್ ಆಗಿದೆ ನೋಡಿ. ನರ್ಮದಾ ಬಚಾವೋ. ನರ್ಮದಾ ಉಳಿವಿಗಾಗಿ ನಡೆದಂತ ಹೋರಾಟವನ್ನೇ ನರ್ಮದಾ ಬಚಾವೋ ಆಂದೋಲನ ಅಂತ ಕರೀತಾರೆ. ಯಾರು? ಮೇಧಾ ಪಟ್ಕರ್ ಮತ್ತು ಬಾಬಾ ಆಮ್ಟೆ.
ಮೇಧಾ ಪಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಹಮ್ಮಿಕೊಂಡಂತ ಚಳವಳಿ, ಮೇಧಾ ಪಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಹಮ್ಮಿಕೊಂಡಂತ ಚಳವಳಿಯನ್ನೇ ನರ್ಮದಾ ಉಳಿವಿಗಾಗಿ ನಡೆದಂತ ಹೋರಾಟವನ್ನೇ ನರ್ಮದಾ ಬಚಾವ್ ಆಂದೋಲನ ಅಂತೇಳಿ ಕರೀತಾರೆ. ಯಾಕಂದ್ರೆ ನದಿಯ ಹೈಟ್ ಜಾಸ್ತಿ ಮಾಡುವಂತ ಉದ್ದೇಶಕ್ಕಾಗಿ ಆ ಹೋರಾಟ ನಡೀತದೆ. ಅದಕ್ಕೆ ಅದನ್ನ ನರ್ಮದಾ ಬಚಾವ್ ಆಂದೋಲನ ಅಂತೇಳಿ ಕರಿತೀವಿ. ಅತ್ಯಂತ ಮುಖ್ಯವಾಗಿರುವಂತಹ ಅಣೆಕಟ್ಟು ಯಾವ್ದಂದ್ರೆ ಸರ್ದಾರ್ ಸರೋವರ ಅಣೆಕಟ್ಟು. ನೋಡಿ, ಸರ್ದಾರ್ ಸರೋವರ ಈ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅತ್ಯಂತ ಮುಖ್ಯವಾಗಿರುವಂತಹ ಅಣೆಕಟ್ಟು ಸರ್ದಾರ್ ಸರೋವರ ಅಣೆಕಟ್ಟು. ಈ ಸರ್ದಾರ್ ಸರೋವರ ಅಣೆಕಟ್ಟಿನ ವಿಶೇಷ ಏನಂದ್ರೆ ಕಾಮಗಾರಿಗೆ ಚಾಲನೆ ಕೊಟ್ಟವರು ಜವಾಹರ್ಲಾಲ್ ನೆಹರು ಅವರು, ಉದ್ಘಾಟನೆ ಮಾಡಿದವರು ಮೋದಿ ಅವರು. ಈ ಒಂದು ಸರ್ದಾರ್ ಸರೋವರ ಅಣೆಕಟ್ಟಿನ ಕಾಮಗಾರಿಗೆ ಚಾಲನೆ ನೀಡಿದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಆದ್ರೆ ಇದನ್ನು ಉದ್ಘಾಟನೆ ಮಾಡಿದವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು. ವಿಶೇಷ ಅಂತಂದ್ರೆ ಅಂತಿಂತ ಅಣೆಕಟ್ಟುಗಳು ನಮ್ಮಲ್ಲಿ ಅದಾವ ಅಂತ. ಇದು ಮಾತು ಯಾಕೆ ಹೇಳಿದಂದ್ರೆ ಯಾರೋ ಕಾಮಗಾರಿಗೆ ಚಾಲನೆ ಕೊಟ್ಟಿರ್ತಾರ, ಯಾರೋ ಉದ್ಘಾಟನೆ ಮಾಡ್ತಾರೆ ಅಲ್ಲ, ಅಷ್ಟರ ಮಟ್ಟಿಗೆ ವಿಶೇಷವಾದ ಅಣೆಕಟ್ಟುಗಳನ್ನ ಭಾರತ ದೇಶ ಒಂದರಲ್ಲಿ ಕಾಣ್ಲಕ್ಕ ಸಾಧ್ಯ ಇದೆ ಅಂತ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ ಇದು. ಮಹದಾಯಿ, ನರ್ಮದಾ, ತಪತಿ, ಮಹಾನದಿ, ಕಕ್ರಪಾರ ಅಣೆಕಟ್ಟನ್ನ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ ಇದು. ಕಕ್ರಪಾರ ಅಣೆಕಟ್ಟನ್ನ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದಂತ ಉತ್ತರ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೋಡಿ, ಕಕ್ರಪಾರ ಅಣೆಕಟ್ಟನ್ನ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ತಪತಿ ನದಿಗೆ ಅಡ್ಡಲಾಗಿ. ತಪತಿ ನದಿ ಎಲ್ಲಿದೆ? ತಪತಿ ಇದೆ. ತಪತಿ ಇದು ನೋಡಿ, ಮಧ್ಯಪ್ರದೇಶದ ಮುಲ್ತಾಯ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಮಧ್ಯಪ್ರದೇಶದ ಮುಲ್ತಾಯ್ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ಉತ್ತರದಲ್ಲಿ ಮಧ್ಯಪ್ರದೇಶದ ಮುಲ್ತಾಯ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿ, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುತ್ತದೆ. ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿ, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುವಂತ ನದಿ ಯಾವ್ದಂದ್ರೆ ತಪತಿ ನದಿ. ತಪತಿ ತಪತಿ ಪದದ ಅರ್ಥ ಏನು ಅಂತ ಒಂದ್ಸರಿ ಕ್ವಶನ್ ಕೇಳೋಣ. ಸೂರ್ಯನ ಮಗಳು. ತಪತಿ ಅಂದ್ರೆ ಏನು? ಸೂರ್ಯನ ಮಗಳು. ತಪತಿ ಅಂದರೆ ಸೂರ್ಯನ ಮಗಳು. ತಪತಿ ನದಿಯಲ್ಲಿ ಹುಟ್ಟುತ್ತಂದ್ರೆ ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಸೂರತ್ ಮೂಲಕ, ಸೂರತ್ ಅನ್ನ ಪ್ರಪಂಚದ ವಜ್ರದ ನಗರ ಅಂತ ಕರೀತಾರೆ. ಜಗತ್ತಿನ 50%ಕ್ಕಿಂತ ಹೆಚ್ಚು ವಜ್ರಗಳನ್ನು ಕತ್ತರಿಸುವಂತ ನಗರ ಸೂರತ್ ನಗರ. ಸೂರತ್ ನಗರ ಯಾವ ನದಿಯ ದಂಡೆಯ ಮೇಲೆ ಅಂತ ಒಂದ್ಸರಿ ಕ್ವಶನ್ ಕೇಳಿದ್ದಾನೆ. ತಪತಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ತಪತಿ ಎಂದರೆ ಸೂರ್ಯನ ಮಗಳು. ತಪತಿ ಪದ ಅರ್ಥ ಏನಂದ್ರೆ ಸೂರ್ಯನ ಮಗಳು. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಯ ಉತ್ತರ ಭಾಗದಲ್ಲಿ ಸಾತ್ಪುರ್ ಶ್ರೇಣಿಗಳು ಕಂಡು ಬಂದರೆ ದಕ್ಷಿಣ ಭಾಗದಲ್ಲಿ ಅಜಂತಾ ಶ್ರೇಣಿಗಳು ಕಂಡು ಬರುತ್ತವೆ. ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿ, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುವಂತ ನದಿ ತಪತಿ ನದಿ. ಈ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಕಕ್ರಪಾರ ಅಣೆಕಟ್ಟು. ಸರ್, ಕಕ್ರಪಾರ ಅನ್ನೋದು ಒಂದು ಅಣು ವಿದ್ಯುತ್ ಸ್ಥಾವರವನ್ನು ಕೇಳಿವಲ್ಲ? ಹೌದು, ಕಕ್ರಪಾರ ಅನ್ನೋದು ಒಂದು ಅಣು ವಿದ್ಯುತ್ ಸ್ಥಾವರನೂ ಹೌದು, ಇದೊಂದು ಅಣೆಕಟ್ಟನು ಹೌದು. ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಕಕ್ರಪಾರ ಅನ್ನುವಂಥದ್ದು ಒಂದು ಅಣೆಕಟ್ಟನು ಹೌದು, ಕಕ್ರಪಾರ ಅನ್ನುವಂಥದ್ದು ಒಂದು ಅಣು ವಿದ್ಯುತ್ ಸ್ಥಾವರನು ಹೌದು. ಹಾಗಾದ್ರೆ ಕಕ್ರಪಾರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ತಪತಿ ನದಿ ಹುಟ್ಟುವ ಸ್ಥಳ ಯಾವಂದ್ರೆ ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಗುಜರಾತ್ ರಾಜ್ಯದ ಸೂರತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ಒಂದು ನದಿಯ ಉತ್ತರದಲ್ಲಿ ಸಾತ್ಪುರ್ ಶ್ರೇಣಿಗಳು ಕಂಡು ಬಂದರೆ ದಕ್ಷಿಣದಲ್ಲಿ ಅಜಂತಾ ಶ್ರೇಣಿಗಳ ಮೂಲಕ ಹರಿಯುವಂತ ನದಿ ತಪತಿ ನದಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಕಕ್ರಪಾರ ಅನ್ನುವಂತ ಅಣೆಕಟ್ಟನ್ನ ಕಟ್ಟಲಾಗಿದೆ. ತಪತಿ ಎಂದರೆ ಸೂರ್ಯನ ಮಗಳು. ಕ್ವಶನ್ ಹಿಂಗೆ ಕೇಳಿದ್ದಾರೆ,
ತಪತಿ ಪದ ಅರ್ಥ ಏನಂದ್ರೆ ಸೂರ್ಯನ ಮಗಳು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಮೊಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. KS ಕ್ವಶನ್ ಕೇಳಿದ್ರೆ ಅದನ್ನ KS ಯಾವ ವರ್ಷ ಅಂದ್ರೆ 2014ರಲ್ಲಿ ಕೇಳಿದಂತ ಪ್ರಶ್ನೆ. KS 2014ರಲ್ಲಿ ಏನ್ ಕ್ವಶನ್ ಕೇಳಿದ್ದ ಅಂತಂದ್ರೆ ಈ ಒಂದು ನದಿಯ ಮೇಲೆ ನೇರವಾದ ಪ್ರಶ್ನೆ ಕೇಳಿದ್ದ. ಕರ್ನಾಟಕ ರಾಜ್ಯದಲ್ಲಿ ಮೊಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಮಾಂಡೋವಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮೊಹದಾಯಿ, ಗೋವಾದಲ್ಲಿ ಮಾಂಡೋವಿ. ನೋಡಿ ಇಲ್ಲಿ ಕ್ವಶನ್ ಆಗಿದೆ ನೋಡಿ, 2014ರ KS ಕ್ವಶನ್ ಪೇಪರ್ ಬಂದಂತ ಪ್ರಶ್ನೆ ಇದು. 2014ರಲ್ಲಿ KS ಏನು ಕೇಳಿದ ಕ್ವಶನ್ ಅಂದ್ರೆ ಕಳಸಾ ಬಂಡೂರಿ ಜಲ ವಿವಾದ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಯಾನ. ಭೀಮಾ ನದಿಯ ನೀರಿನ ಹಂಚಿಕೆ, ಮಲಪ್ರಭಾ ನದಿಯ ನೀರಿನ ಹಂಚಿಕೆ, ಮಾಂಡೋವಿ ನದಿಯ ನೀರಿನ ಹಂಚಿಕೆ, ಭದ್ರಾ ನದಿಯ ನೀರಿನ ಹಂಚಿಕೆ. ಇಲ್ಲಿ ಮೊಹದಾಯಿ ಅಂತ ಕೊಟ್ಟಿಲ್ಲ ನೋಡಿ. ಶಬಾಷ್. ಮಾಂಡೋವಿ ನದಿಯ ನೀರಿನ ಹಂಚಿಕೆ ನೋಡಿ. 2014 KS ಕ್ವಶನ್ ಪೇಪರ್ ತೆಗಿರಿ, 45ನೇ ಕ್ವಶನ್ ಇದೆ ನೋಡಿ. ಹಾಗಾದ್ರೆ ಕಳಸಾ ಬಂಡೂರಿ ಜಲ ವಿವಾದ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಮಾಂಡೋವಿ ನದಿಗೆ ಅಡ್ಡಲಾಗಿ. ಇಲ್ಲಿ ನೋಡಿ ಮತ್ತೇನು ಕೇಳೋಣ ಕ್ವಶನ್, 44ನೇ ಕ್ವಶನ್ ಇದೆ ನೋಡಿ. KS 2014 ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಇದು ಒರಿಜಿನಲ್ ಕ್ವಶನ್ ಪೇಪರ್. ಇದು ನಾವು ಓಪನ್ ಮಾಡಿದ್ದು ಒರಿಜಿನಲ್ ಕ್ವಶನ್ ಪೇಪರ್. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಚಳ್ಳಿಕೆರೆ ನೋಡಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಿಕೆರೆಯಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂತ ಸ್ಥಳವಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ತಂಪಾದ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಅತ್ಯಂತ ತಂಪು ದಾಖಲಾಗಿರುವ ಸ್ಥಳ ಶಬಾಷ್, ಬೀದರ್ ನೋಡಿ. ಬೀದರ್ದಲ್ಲಿ ಎಷ್ಟು ಅಂದ್ರೆ 2.7 ಡಿಗ್ರಿ ಸೆಲ್ಸಿಯಸ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಈ ಒಂದು ಸ್ಥಳ. ಅಣೆಕಟ್ಟುಗಳು ಮತ್ತು ಅವುಗಳನ್ನು ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾನೆ. ಕಾವೇರಿ, ಮಲಪ್ರಭಾ, ಶರಾವತಿ, ಘಟಪ್ರಭಾ, ಹಿಡಕಲ್, ಗೆರೆಸೊಪ್ಪು, KRS, ನವಿಲು ತೀರ್ಥ. ಒಂದನ್ನ ನಾವು ಸ್ಪಷ್ಟವಾಗಿ ಗುರುತಿಸ್ಬಿಟ್ರೆ ಕರೆಕ್ಟ್ ಆನ್ಸರ್ ಹಾಕ್ಬೋದು ನೋಡಿ. %88% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ಸರಿ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಕಾವೇರಿ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನ? ಕೃಷ್ಣರಾಜಸಾಗರ ಅಣೆಕಟ್ಟನ್ನ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನ? ನವಿಲು ತೀರ್ಥ ಡ್ಯಾಮ್ ಅನ್ನ. ಶರಾವತಿ ನದಿಗೆ ಅಡ್ಡಲಾಗಿ ಗೆರೆಸೊಪ್ಪು ಅಣೆಕಟ್ಟನ್ನ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಹಿಡಕಲ್ ಜಲಾಶಯವನ್ನ. ಹಿಡಕಲ್ ಜಲಾಶಯ ಎಲ್ಲಿದೆ ಅಂದ್ರೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಸ್ಥಳದಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಹಿಡಕಲ್ ಜಲಾಶಯ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಕನ್ನಂಬಾಡಿ ಅಣೆಕಟ್ಟು ಅಂದ್ರು ಒಂದೇ, KRS ಅಣೆಕಟ್ಟು ಅಂದ್ರು ಒಂದೇ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ನವಿಲು ತೀರ್ಥ ಡ್ಯಾಮ್. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಗೆರೆಸೊಪ್ಪು. ಗೆರೆಸೊಪ್ಪು ಅಂದ್ರು ಒಂದೇ. ಇದಕ್ಕಿರೋ ಇನ್ನೊಂದು ಹೆಸರು ಏನಂದ್ರೆ ಲಿಂಗನಮಕ್ಕಿ ಅಣೆಕಟ್ಟು. ಇದು ನೋಡಿ 47ನೇ ಕ್ವಶನ್. ಅವುಗಳ ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಮುಂದಿನ ಜಿಲ್ಲೆಗಳ ಸರಿಯಾದ ಆರೋಹಣ ಕ್ರಮದಲ್ಲಿ ಅಂದ್ರೆ ಚಿಕ್ಕದಿಂದ ದೊಡ್ಡ ಕಡೆ ಬರೀಬೇಕು ಅಂತ. ಚಿಕ್ಕ ಜಿಲ್ಲೆ ಯಾವುದು, ಅದಾದ ನಂತರ ಸ್ವಲ್ಪ ದೊಡ್ಡದು, ಅದಾದ ನಂತರ ಸ್ವಲ್ಪ ದೊಡ್ಡದು. ದೊಡ್ಡ ಜಿಲ್ಲೆ ಫಸ್ಟ್ ಬರೀದಲ್ಲ, ಚಿಕ್ಕ ಜಿಲ್ಲೆನೂ ಫಸ್ಟ್ ಬರೀಬೇಕು. ಕಲಬುರಗಿ, ತುಮಕೂರು, ಬೆಳಗಾವಿ, ವಿಜಯಪುರ. ಕರೆಕ್ಟ್ ಬರೀ ನೋಡೋಣ. ಎಲ್ಲ ಪಾಯಿಂಟ್ ಇವು ಇಲ್ಲ, ಇಂಥವು ಆನ್ಸರ್ ಪಟ 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 ಹಾಕ್ಬೇಕು ನೀವು. 56% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಯಾಕೆ 29 ಸಿ ಹಾಕಿದ್ರಿ?
ಸಿ ಮತ್ತು ಡಿ ಏನ್ ಹಾಕಿರಲ್ಲ, ಕರೆಕ್ಟ್ ಆನ್ಸರ್ ನಿಮ್ದು. ಸಿ ಡಿ ಹಾಕಿರಲ್ಲ, ನೀವು ಸಿ ಹಾಕಿದವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರಿ, ಆನ್ಸರ್ ಮಾಡಿ. ಡಿ ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ವಿಜಯಪುರ ಫಸ್ಟ್ ನಿಂದ ಹಾಕೊಂಡ್ ಬರೋಣ. ಫಸ್ಟ್ ದೊಡ್ಡದ ಯಾವ್ದ್ರಲ್ಲಿ? ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಬೆಳಗಾವಿ. ಬೆಳಗಾವಿ ನಂತರ ಕಲಬುರಗಿ, ಕಲಬುರಗಿ ನಂತರ ತುಮಕೂರು, ತುಮಕೂರು ನಂತರ ವಿಜಯಪುರ. ಹೌದಾ ಅಲ್ಲೋ? ಬೆಳಗಾವಿ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ನಂಬರ್ 1. ನಂಬರ್ 1 ಬೆಳಗಾವಿ. 2 ಯಾವಂದ್ರೆ ಕಲಬುರಗಿ. ನಂಬರ್ 3 ತುಮಕೂರು. ನಂಬರ್ 4 ವಿಜಯಪುರ. ನಂಬರ್ 4, ನಂಬರ್ 2, ನಂಬರ್ 1, ನಂಬರ್ 3. ಈ ತರ ಏನ್ ಮಾಡ್ತಾನಂದ್ರೆ ಯಾವ ತರ ಹೆಂಗ್ ಕ್ವಶನ್ ಕೇಳ್ತಾನೆ ಹೇಳಕ್ಕಾಗಲ್ಲ. ಅದಕ್ಕೆ ನೀವೆಲ್ಲ ರೆಡಿ ಇರಬೇಕು. ಬೇಕಾದ ಹೆಂಗಲ್ ಕ್ವಶನ್ ಕೇಳಿದ್ರು ಕೂಡ ನಾವು ಪಟ ಆನ್ಸರ್ ಹೇಳಕ್ ರೆಡಿ ಇರಬೇಕು. ನಾಳೆ ಪ್ರಬಂಧ ಮಾದರಿ ಪ್ರಬಂಧ ಕೇಳಬಹುದು. ನದಿಯ ಮೇಲೆ ಪ್ರಬಂಧ ಕೇಳುವಂತ ಸಾಧ್ಯತೆ ಇದೆ. ನಮ್ಮ ಕರ್ನಾಟಕ ರಾಜ್ಯದ 3 ನದಿಗಳ ಮೇಲೆ ಕ್ವಶನ್ ಕೇಳಬಹುದು. ಒಂದು ಮಹದಾಯಿ ನದಿಯ ಮೇಲೆ, ಕಾವೇರಿ ನದಿಯ ಮೇಲೆ, ನೇತ್ರಾವತಿ ನದಿಯ ಮೇಲೆ. ಯಾಕಂದ್ರೆ ನೇತ್ರಾವತಿ ನದಿಯ ವಿಶೇಷ ಏನಂದ್ರೆ ಎತ್ತಿನ ಹೊಳೆ ಯೋಜನೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಯೋಜನೆ ಜಾರಿಗೆ ತಂದಿದೆ. ಯಾವುದು? ಕೃಷ್ಣ ಕಾವೇರಿ ನೇತ್ರಾವತಿ ಅರ್ಕಾವತಿ, ಮಹದಾಯಿ, ಮಲಪ್ರಭಾ, ಬೆಡತಿ, ವರಾಹಿ. ಬೆಡತಿ, ವರಾಹಿ, ಮಹದಾಯಿ, ಮಲಪ್ರಭಾ, ಶರಾವತಿ, ಅರ್ಕಾವತಿ, ಕೃಷ್ಣ, ಕಾವೇರಿ. ಈ ಕೆಳಗಿನ ಯಾವ ನದಿ ವರಾಹಿನ ಯಾವ ನದಿ? ಬೆಡತಿ ಜೊತೆಗೆ ಎಕ್ಸಲೆಂಟ್, ವರದಾ ನದಿ ರೈಟ್ ಆನ್ಸರ್. ವರದಾ ನದಿ. ವರದಾ ನದಿ. ಈ ಬಜೆಟ್ ನಲ್ಲಿ ಈ ಕೆಳಗಿನ ಯಾವ 2 ನದಿಗಳನ್ನು ಜೋಡಿಸಲು ಕರ್ನಾಟಕ ರಾಜ್ಯ ಉದ್ದೇಶಿಸಲಾಗಿದೆ ಅಂತ ಕ್ವಶನ್ ಕೇಳೋಣ. ಈ ಕೆಳಗಿನ ಯಾವ ನದಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಬಜೆಟ್ ನಲ್ಲಿ? ಶಬಾಷ್. ಸರಿ ಉತ್ತರ ಬೆಡತಿ ಮತ್ತು ವರದಾ ರೈಟ್ ಆನ್ಸರ್ ನೋಡಿ. ಬೆಡತಿ ನದಿಯ ನೀರನ್ನ ವರದಾ ನದಿಯ ನೀರನ್ನು ಜಾಯಿಂಟ್ ಮಾಡುವಂತ ಉದ್ದೇಶವನ್ನ 2021-22 ಬಜೆಟ್ ನಲ್ಲಿ ಕರ್ನಾಟಕದ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಬೆಡತಿ ಮತ್ತು ವರದಾ ನದಿಗಳನ್ನು ಒಂದುಗೂಡಿಸುವಂತ ಯೋಜನೆ ನೋಡಿದ್ದು. ಬೆಡತಿ ಮತ್ತು ವರದಾ ನದಿಗಳು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಹದಾಯಿ ಅಂತ ಕರೆದರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಇದು ಕರ್ನಾಟಕ ಹಾಗೂ ಬೆಳಗಾವಿ ರಾಜ್ಯಗಳ ಮಧ್ಯದಲ್ಲಿ ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳ ಮಧ್ಯದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿರುವಂತ ನದಿ ಅಂದ್ರೆ ಮಹದಾಯಿ. ಮಹದಾಯಿಯನ್ನು ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಮಾಂಡೋವಿ. ಕರ್ನಾಟಕದಲ್ಲಿ ಮಹದಾಯಿ ಆದ್ರೆ ಗೋವಾದಲ್ಲಿ ಮಾಂಡೋವಿ. ಹಾಗಾದ್ರೆ ಈ ನದಿ ಎಲ್ಲಿ ಹುಟ್ಟುತ್ತದೆ? ಈ ನದಿ ಎಲ್ಲಿ ಜನ್ಮ ತಾಳತ್ತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಜನ್ಮ ತಾಳುತ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯವನ್ನು ಪ್ರವೇಶ ಮಾಡಿ ಗೋವಾದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿ ನಿರ್ಮಾಣ ಮಾಡಿದ 2 ಪ್ರಸಿದ್ಧವಾಗಿರುವಂತಹ ಜಲಪಾತಗಳು. ಒಂದು
ದೂದ್ ಸಾಗರ್, ಇನ್ನೊಂದು ವಜ್ರಪೋವ. ಎರಡು ಪ್ರಸಿದ್ಧವಾದ ಜಲಪಾತಗಳ ನಿರ್ಮಾಣ ಮಾಡಿದೆ. ಒಂದು ದೂದ್ ಸಾಗರ್ ಅನ್ನುವಂಥ ಜಲಪಾತ, ಇನ್ನೊಂದು ವಜ್ರಪೋವ ಅನ್ನುವಂಥ ಜಲಪಾತ. ಎರಡು ಫೇಮಸ್ ಇವು. ಪ್ರವಾಸಿಗರನ್ನ ಆಕರ್ಷಣೆ ಮಾಡುವ ಅತಿ ಸುಂದರವಾದ ಎರಡು ಜಲಪಾತಗಳು, ಒಂದು ದೂದ್ ಸಾಗರ್, ಇನ್ನೊಂದು ವಜ್ರಪೋವ ಅಂತ. ಎರಡು ಪ್ರಸಿದ್ಧವಾದ ಜಲಪಾತಗಳ ನಿರ್ಮಾಣ ಮಾಡಿದೆ. ಯಾವ ನದಿ ಅಂದ್ರೆ ಮಹದಾಯಿ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಈ ನದಿ ಮಹಾರಾಷ್ಟ್ರ ಹಾಗೂ ಗೋವಾ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿಯಾಗಿದೆ. ಈ ನದಿಗೆ ಎರಡು ಉಪನದಿಗಳದಾವೆ. ಎರಡು ಉಪನದಿಗಳು ಯಾವುವು? ಒಂದು ಕಳಸ, ಇನ್ನೊಂದು ಬಂಡೂರಿ. ಎರಡು ಉಪನದಿಗಳು, ಒಂದು ಕಳಸ, ಇನ್ನೊಂದು ಬಂಡೂರಿ. ಕಳಸ ಮತ್ತು ಬಂಡೂರಿ. ಈ ಕಳಸ ಬಂಡೂರಿ ಯಾವ ನದಿ ಉಪನದಿ ಅಂತಂದ್ರೆ ಮಹದಾಯಿ ನದಿ ಉಪನದಿಗಳು. ಮಹದಾಯಿ ನದಿಗೆ ಎರಡು ಉಪನದಿಗಳದಾವೆ. ಆ ಎರಡು ಉಪನದಿಗಳು ಯಾವ ಅಂತಂದ್ರೆ ಒಂದು ಕಳಸ, ಇನ್ನೊಂದು ಬಂಡೂರಿ. ಹಾಗಾದ್ರೆ ಕಳಸ ಮತ್ತು ಬಂಡೂರಿ ಅನ್ನುವಂತ ಎರಡು ಉಪನದಿಗಳನ್ನ ಇಲ್ಲಿ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳ ಇದೆ. ಕನಕುಂಬಿ ಎಲ್ಲಿ? ಇದೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಈ ಕಳಸಾ ಬಂಡೂರಿ ನದಿಗಳನ್ನು ಜೋಡಿಸುವುದು. ಯಾದಕ್ಕೆ? ಮಲಪ್ರಭಾ ನದಿಗೆ. ಮಲಪ್ರಭಾ ನದಿಗೆ ಜೋಡಿಸಿದೆವಂತಂದ್ರೆ ಈ ಕಳಸಾ ಬಂಡೂರಿ ನದಿಗಳನ್ನ ಮಲಪ್ರಭಾ ನದಿಗೆ ಎಲ್ಲಿ ಜೋಡಿಸೋದು? ಇಲ್ಲೇ ಪಕ್ಕದಲ್ಲಿರುವಂತ ಕನಕುಂಬಿ. ಆ ಕನಕುಂಬಿಯಲ್ಲಿ ಮಲಪ್ರಭಾ ನದಿಗೆ ಜೋಡಿಸಿದೆವಂತಂದ್ರೆ ಮೂರು ಉದ್ದೇಶಗಳಿಗಾಗಿ ನೀರನ್ನ ಪಡೆಯುವಂತ ಉದ್ದೇಶ ಆಗಿತ್ತು. ಇದು ನಾ ಹೇಳಿದಂತ ರಿಪೋರ್ಟ್ ಅಲ್ಲ. 1986 1986ರಲ್ಲಿ ಒಂದು ಸಮಿತಿ ನೇಮಕ ಮಾಡಲಾಗ್ತದೆ. ಅದನ್ನ SR ಬೊಮ್ಮಯ್ಯ ಸಮಿತಿ ಅಂತ ಕರಿತೀವಿ. SR ಬೊಮ್ಮಯ್ಯ ಸಮಿತಿ. ಈ SR ಬೊಮ್ಮಯ್ಯ ಸಮಿತಿಯ ಪ್ರಕಾರ ಮಹದಾಯಿ ನದಿಯ ನೀರನ್ನ ಮೂರು ಉದ್ದೇಶಗಳಿಗಾಗಿ ಬಳಕೆ ಮಾಡೋದು. ಎಷ್ಟು? ಮೂರು ಉದ್ದೇಶ. 7.56. ಮೂರು ಉದ್ದೇಶ ಯಾವುದು? 7.56 TMC ನೀರನ್ನ ಕುಡಿಯುವ ಸಲುವಾಗಿ, ಕುಡಿಯುವ ಉದ್ದೇಶಕ್ಕಾಗಿ, 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲವಿದ್ಯುತ್ತಿಗಾಗಿ. ನೋಡಿ, 7.56 TMC ನೀರನ್ನ ಕುಡಿಯುವ ಉದ್ದೇಶಕ್ಕಾಗಿ, 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲವಿದ್ಯುತ್ತಿಗಾಗಿ ನೀರನ್ನ ಬಳಕೆ ಮಾಡಿಕೊಳ್ಳಬೇಕು. ಟೋಟಲ್ ಎಷ್ಟು ನೀರು ಅಂತಂದ್ರೆ ಟೋಟಲ್ 36.56 TMC ನೀರನ್ನ ನಾವು ಕೇಳಿದ್ದು. ಯಾಕಂದ್ರೆ ನಮ್ ಟೋಟಲ್ ಅದು ಮಹದಾಯಿ ನದಿ ಎಷ್ಟು ಹರಿತದಂದ್ರೆ ಆ ಮಹದಾಯಿ ನದಿಯ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ 210 TMC ಸಾಮರ್ಥ್ಯ ಇದೆ. 210 TMC ಯಲ್ಲಿ ನಮ್ ಪಾಲಿಗೆ ಎಷ್ಟು ಬರಬೇಕು ಅಂತಂದ್ರೆ 42 TMC ಬರಬೇಕು. 41.99 ಬರ್ತದೆ. ಅದು ಕೆಲವು 41 ಅಂತ ಬರ್ದಿರ್ತಾರೆ. ನಮಗೆ ಬರಬೇಕಾಗಿದ್ದು 42 TMC. ನಾವು ಕೇಳಿದ್ದೆಷ್ಟಂದ್ರೆ 36 TMC. 36 TMC ನೀರನ್ನು ಕೇಳಿದೆವು. ಯಾವ ನದಿಯ ನೀರನ್ನ? ಮಹದಾಯಿ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಇಂಥ ಮಹದಾಯಿ ನದಿಗೆ ಎರಡು ಉಪನದಿಗಳದಾವೆ. ಆ ಎರಡು ಉಪನದಿಗಳು, ಯಾಕಂದ್ರೆ ಈ ಒಂದು ಮಹದಾಯಿ ನದಿಯ ನೀರು ಸಕ್ಸಸ್ ಆದರೆ 180 ಗ್ರಾಮಗಳಿಗೆ ಕುಡಿಯುವ ನೀರು, 2 ಜಿಲ್ಲೆಗಳಿಗೆ ನೀರಾವರಿ, 2 ಜಿಲ್ಲೆ 180 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತದ್ದು. ಇವತ್ತು ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಗದಗ ಆಗಿರಬಹುದು, ಆ ಭಾಗದ 180 ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ, ಜಲವಿದ್ಯುತ್ತನ್ನ, ಯಾಕಂದ್ರೆ ನದಿಯ ನೀರು ನಮಗೆ ಬೇಕಲ್ಲ, ಅವಶ್ಯಕತೆ ಇದೆ. ಸುಮ್ಮನೆ ವೇಸ್ಟ್ ಆಗಿ ಅರಬ್ಬಿ ಸಮುದ್ರ ಸೇರ್ತದೆ ನದಿಯ ನೀರು. ಆ ಉದ್ದೇಶಕ್ಕಾಗಿ 1986ರಲ್ಲಿ SR ಬೊಮ್ಮಯ್ಯ ಸಮಿತಿಯ ಪ್ರಕಾರ 7.56 TMC ನೀರನ್ನ ಕುಡಿಯುವ ಉದ್ದೇಶಕ್ಕಾಗಿ, 14 TMC ನೀರನ್ನ ನೀರಾವರಿಗಾಗಿ, 15 TMC ನೀರನ್ನ ಜಲವಿದ್ಯುತ್ತಿಗಾಗಿ ನಾವು ನೀರನ್ನು ಕೇಳಿದೆವು. ನಾವು ಕೇಳಿದ್ದ ನೀರಿದು. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಕೇಳಿದ ನೀರು. ಆದರೆ ಇತ್ತೀಚೆಗೆ 1956ರ ಅಂತರ್ಜಲ ವಿವಾದ ಕಾಯ್ದೆ ಅಂತ ಕರೀತಾರೆ. ಅಂತರ್ಜಲ
ವಿವಾದ ಕಾಯ್ದೆ. ಈ ಅಂತರ್ಜಲ ವಿವಾದ ಕಾಯ್ದೆ ಸಂವಿಧಾನದ ಯಾವ ವಿಧಿ ಅಂತಂದ್ರೆ 262ನೇ ವಿಧಿ. ಸಂವಿಧಾನದ 262ನೇ ವಿಧಿ. ಇದು ಅಂತರ್ಜಲ ವಿವಾದದ ಬಗ್ಗೆ ಹೇಳುವಂತ ವಿಧಿಯಾಗಿದೆ. ಅದು ಕಾಯ್ದೆ ಅಂದ್ರೆ 1956ರ ಅಂತರ್ಜಲ ವಿವಾದ ಕಾಯ್ದೆ. ವಿಧಿ ಕೇಳಿದರೆ 262ನೇ ವಿಧಿಯ ಪ್ರಕಾರ ನಮಗೆ ನೀರು 2018ರಲ್ಲಿ ಪಂಚಾಲ್ ಆಯೋಗ ಅಂತ ಬರ್ತದೆ. ಆ ಪಂಚಾಲ್ ತೀರ್ಪಿನ ಪ್ರಕಾರ ನೀರನ್ನ ಹೆಂಗ್ ಹಂಚಿಕೆ ಮಾಡಿದ್ದಾರಂದ್ರೆ, ನೀರನ್ನ ಸುಪ್ರೀಂ ಕೋರ್ಟ್ ನೀರು ಕೊಟ್ಟಿದ್ದ ಹೆಂಗ್ ಕೊಟ್ಟಿದೆ ನೋಡಿ, 24.01 TMC ನೀರನ್ನ ಯಾವ ರಾಜ್ಯಕ್ಕೆ? ಗೋವಾ ರಾಜ್ಯಕ್ಕೆ. ನೆನಪಿಡಿ, 24.01 TMC ನೀರನ್ನ ಗೋವಾ ರಾಜ್ಯಕ್ಕೆ, 13.42 TMC ನೀರನ್ನ ಕರ್ನಾಟಕ ರಾಜ್ಯಕ್ಕೆ, 1 TMC ನೀರನ್ನ MH ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಲಾಗಿದೆ ಅಂತ. ನಾವು ಕೇಳಿದ್ದು 36 TMC ನೀರು, ನಮಗೆ ಬಿಟ್ಟಿದ್ದು 13.42 TMC ನೀರು. ವಿಚಾರ ಮಾಡಿ, ನಾವು ಕೇಳಿದ ನೀರಿನ ಪ್ರಮಾಣ ಎಷ್ಟು? ನಾವು ಕೇಳಿದ್ದು 56 TMC, 36 TMC ನೀರು ಕೇಳಿವಿ. ಆದ್ರೆ ನೀರು ಬಿಟ್ಟಿದ್ದೆಷ್ಟಂದ್ರೆ 13.42 TMC ನೀರನ್ನು ಬಿಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನೀರು ಬಿಡ್ತಾರ ಅನ್ನುವಂತ ನಂಬಿಕೆ ಇದೆ. ಬಿಡ್ಲಿಲ್ಲ ಅಂದ್ರೂ ಕೂಡ ನಾವು ಬಿಡಿಸ್ಕೋತೀವಿ ಅನ್ನುವಂತ ಶಕ್ತಿ ನಮಗೂ ಕೂಡ ಇದೆ. ಅದಕ್ಕೆ 13.42 TMC ನೀರನ್ನ ಇವತ್ತ ಸುಪ್ರೀಂ ಕೋರ್ಟ್ಗೆ ನಾವು ಗೌರವ ಸಲ್ಲಿಸ್ತೀವಿ. ಯಾಕೆ ಕಾನೂನಿನಲ್ಲಿ ನಮಗೆ ನಂಬಿಕೆ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ಸಾಕಷ್ಟು ನೀರಾವರಿ ಆಗುವಂತ ಹಂತದಲ್ಲಿ ನಾವಿದ್ದೇವೆ. ನಾವು ಕಾವೇರಿ ನದಿಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹದಾಯಿ ನದಿಗೆ ಮಹತ್ವ ಕೊಡುವಂತ ಸಂದರ್ಭ ಇವತ್ತಿನ ದಿನಮಾನಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಈ ಒಂದು ನದಿಯ ತಿರುಳು, ಈ ನದಿಯ ಹೋರಾಟ ಪ್ರಾಚೀನ ಕಾಲದಿಂದಲೂ ಸಾಗಿ ಬಂದರೂ ಕೂಡ ಇವತ್ತಿಗೂ ಕೂಡ ಅದು ಯಶಸ್ವಿಯಾಗಿಲ್ಲ. ಯಾಕಂದ್ರೆ ಸರ್ಕಾರದ ನಿರ್ಲಕ್ಷ್ಯದ ಒಂದು ಸ್ಪಷ್ಟತೆ ಕಂಡು ಬರ್ತದೆ. ಯಾಕಂದ್ರೆ ಕೆಲವೊಂದು ಸರ್ಕಾರಗಳು ಏನ್ ಹೇಳಿದ್ವು ಅಂದ್ರೆ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ 24 ಗಂಟೆಯಲ್ಲಿ ಆ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ದಿನಗಳು ಕಳೆದೇ ಹೋದು, ಉರುಳಿ ಹೋದು. ಗಂಟೆಗಳು, ದಿನಗಳು, ತಿಂಗಳುಗಳು, ವಾರಗಳು, ವರ್ಷಗಳು ಉರುಳಿ ಹೋದು. ಯಾವ ಸರ್ಕಾರ ಕೂಡ ಅದನ್ನು ಶುದ್ಧ ಮಾಡಕ್ಕಾಗಿಲ್ಲ. ಇವತ್ತಿಗೂ ಆ ಭಾಗದ ಜನರು ಸಾಕಷ್ಟು ಕಷ್ಟದಿಂದ ಅನುಭವಿಸ್ತಾ ಇದ್ದಾರೆ. ಸುಮ್ಮನೆ ವೇಸ್ಟ್ ಆಗಿ ಅರಬ್ಬಿ ಸಮುದ್ರಕ್ಕೆ ನೀರು ಹೋಗ್ತದೆ. ಆ ನೀರನ್ನು ಪಡೆಯುವಂತ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ. ಹೀಗೆ ಈ ಒಂದು ಮಹದಾಯಿ ನದಿಯ ವಿಶೇಷ ಏನು ಅಂತಂದ್ರೆ, ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯದ ಪಣಜಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ಮಹದಾಯಿ ನದಿ. ಈ ನದಿಯ ಒಟ್ಟು ಉದ್ದ 81 ಕಿಲೋಮೀಟರ್ ಇರುತ್ತದೆ. ಗೋವಾದಲ್ಲಿ 45, ಕರ್ನಾಟಕದಲ್ಲಿ 35, ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್, ಟೋಟಲ್ 81 ಕಿಲೋಮೀಟರ್ ಸಂಚಯನಗೊಳ್ಳುತ್ತದೆ. ಗೋವಾದಲ್ಲಿ 45, ಕರ್ನಾಟಕದಲ್ಲಿ 35, ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್ ಸಂಚಯನಗೊಳ್ಳುವಂತ ನದಿ ಯಾವ್ದಂದ್ರ ಮಹದಾಯಿ. ಕರ್ನಾಟಕದಲ್ಲಿ ಮಹದಾಯಿ, ಗೋವಾದಲ್ಲಿ ಮಾಂಡೋವಿ. ಈ ನದಿ ನಿರ್ಮಾಣ ಮಾಡಿದ 2 ಜಲಪಾತಗಳು, ಒಂದು ದೂಧಸಾಗರ್ ಅನ್ನುವಂತ ಜಲಪಾತ, ಇನ್ನೊಂದು ವಜ್ರಪೋವ ಅನ್ನುವಂತ ಜಲಪಾತ. ದೂಧಸಾಗರ ಮತ್ತು ವಜ್ರಪೋವ ಅನ್ನುವಂತ 2 ಜಲಪಾತಗಳ ನಿರ್ಮಾಣ ಮಾಡಿದೆ. ಇದಕ್ಕೆ ಜಲಪಾತ ನಿರ್ಮಾಣ ಮಾಡಿದೆ. ಕಳಸಾ ಮತ್ತು ಬಂಡೂರು ಎನ್ನುವಂತ 2 ಉಪನದಿಗಳದಾವೆ. ಆ 2 ಉಪನದಿಗಳನ್ನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಮಲಪ್ರಭಾ ನದಿಗೆ ಜೋಡಿಸುವುದರ ಮೂಲಕ ಹುಬ್ಬಳ್ಳಿ, ಧಾರವಾಡ, ಗದಗ ಜಿಲ್ಲೆಗಳಿಗೆ ಸೇರಿದಂತೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಂತ ಒಂದು ಹೆಮ್ಮೆಯ ಯೋಜನೆ ಅಂತೇಳಿ ಕರೆಯಲ್ಪಡ್ತೀವಿ.